ಹಾಯ್ ಫ್ರೆಂಡ್ಸ್, ಶಿಲ್ಪಾ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ವ್ಲಾಗಲ್ಲಿ ನಾನು ಹುಣಸೆ ಸಾಂಬಾರನ್ನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತಪ್ಪದೆ ನೀವು ಇದೇ ರೀತಿ ಮಾಡಿ ಮತ್ತು ನನ್ನ ಟೇಸ್ಟ್ ಯಾವ ರೀತಿ ಇದೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡೋದನ್ನು ಮರೆಯಬೇಡಿ. ನಾನೀಗ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನು ತೋರಿಸ್ಬಿಡ್ತೀನಿ. ಹುಣಸೆ ಚಿಗುರು ಇದು ಒಂದಿನ ಮುಂಚೆ ತೊಗೊಂಡಿದ್ದೆ ನಾನು, ಹಾಗಾಗಿ ಸ್ವಲ್ಪ ತರಿಸಿದ್ರಿಂದ ಸ್ವಲ್ಪ ರೆಡ್ ಆಗಿತ್ತೆ ನೋಡಿ. ಆವಾಗಲೇ ಕಿತ್ಕೊಬಂದರೆ ತುಂಬ ಫ್ರೆಶ್ ಆಗಿರುತ್ತೆ. 2 ಬದನೆಕಾಯಿ ತೊಗೊಂಡಿದ್ದೀನಿ, ತೊಳೆದು ಇಟ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಇಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ, ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಈ 3 ನಾನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಇಷ್ಟನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಒಂದೊಂದು ಕಟ್ಟನ್ನ ನಾನು ತೊಗೊತೀನಿ ನಾನು ಈ ಚಿಗುರಿನ ಜೊತೆಗೆ. ಅದನ್ನು ಸಣ್ಣದಾಗಿ ಹಚ್ಚಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಅದೇ ರೀತಿ ಮಾಡಿ, ಖಂಡಿತ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಸೊಪ್ಪನ್ನ ಮಿಕ್ಸ್ ಮಾಡಿದರೆ ಬರೀ ಚಿಗುರು ಮಾಡೋರೆ ನಮ್ಮ ಕಡೆ ಜಾಸ್ತಿ ಹುಳಿ ಇರುತ್ತೆ, ನನಗೆ ತಿನ್ನೋಕ್ಕಾಗಲ್ಲ. ಹಂಗಾಗಿ ನಮ್ಮಮ್ಮ ನಮ್ಮೂರಲ್ಲಿ ಯಾವಾಗಲೂ ನನಗೆ ಅದೇ ಥರ ಮಾಡ್ತಾಯಿದ್ದನ್ನ ನೋಡಿದ್ದೆ, ಹಂಗಾಗಿ ನಾನು ಅದೇ ರೀತಿ ಮಾಡ್ತೀನಿ. ನಮ್ಮ ಮನೇಲಿ ಎಲ್ರಿಗೂ ಬರೀ ಹುಳಿ ಇದ್ರೇ ಇಷ್ಟ. ನಮ್ಮ ಮನೆಯವ್ರಿಗೂ ನಾನು ಮಾಡೋದೇ ಇಷ್ಟ, ಹಾಗಾಗಿ ನಾನು ಇದೇ ರೀತಿ ಮಾಡ್ತೀನಿ. ನೀವು ಇದೇ ರೀತಿ ಟ್ರೈ ಮಾಡಿ ಒಂದು ಸರಿ. ಯಾರೆಲ್ಲ ಬರೀ ಚಿಗುರನ್ನ ಹಾಕಿ ಸಾಂಬಾರು ಮಾಡೋರು ಇದೇ ರೀತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನಾನು ಒಂದು ಗ್ಲಾಸ್ ಬೇಳೆನ ತಗೊಂಡು ಕ್ಲೀನ್ ಮಾಡಿದ್ದೀನಿ ನೋಡಿ. ಇದಕ್ಕೆ ನಾನು ಒಂದು ಚೆಂಬನ್ನ ಎತ್ತಿಟ್ಕೊಂಡಿದ್ದೀನಿ. ಒಂದು ಗ್ಲಾಸ್ ಬೇಳೆಗೆ ಚೆಂಬಲ್ಲಿ 1.5 ಚೆಂಬು ನೀರು ಹಾಕಿದ್ರೆ ಕರೆಕ್ಟಾಗಿ ಇರುತ್ತೆ. ಅಂದರೆ ಮಂದ ಇರೋಲ್ಲ, ತೆಳುವು ಇರೋಲ್ಲ, ಕರೆಕ್ಟಾಗಿ ಇರುತ್ತೆ. ಹಂಗಾಗಿ ಹೇಳ್ತಾಯಿದ್ದೀನಿ, ನೀವು ಅಂದಾಜು ಕೊದ್ದು ಹಾಕ್ಕೊಳ್ಳಿ, ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು. ಈಗ ನಾನು ಏನೆಲ್ಲ ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಮತ್ತು ಚಿಗುರನ್ನ ಸೊಪ್ಪನ್ನ ಹಾಕ್ತೀನಿ. ಮತ್ತು ಚಿಗುರನ್ನ ಕ್ಲೀನ್ ಮಾಡ್ಕೊಂಡು ಯಾರೆಲ್ಲ ಹೊಸ್ದಾಗಿ ಮಾಡೋರು ಅದರಲ್ಲಿ ಕಡ್ಡಿ ಇರುತ್ತೆ, ಹಂಗೆ ಹಾಕ್ಬಿಡಿ. ಚಿಗುರು ಎಲ್ಲ ಕ್ಲೀನಾಗಿ ಕಡ್ಡಿನ ತೆಗೆದುಬಿಟ್ಟು ಹಾಕಿ, ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇರೋದು. ಇಲ್ಲಾಂದರೆ ಕಡ್ಡಿ ಸಿಕ್ಕರೆ ತಿನ್ನೋಕ್ಕಾಗಲ್ಲ ಆಮೇಲೆ. ಹಾಗಾಗಿ ನಾನು ಯೂಸ್ ಆಗಲಿ ಅಂತ ಹೇಳ್ತಾಯಿದ್ದೀನಿ ಹೊಸ್ದಾಗಿ ಮಾಡೋರಿಗೆ. ನಮ್ಮ ಪಾವಗಡ ಸೈಡ್ ಎಲ್ರಿಗೂ ಗೊತ್ತು ಬಿಡಿ, ಆ ಥರ ಯಾರು ಮಾಡಲ್ಲ ನಮ್ಮ ಕಡೆ. ಯಾಕಂದರೆ ಬೇಸಿಗೆ ಬಂದರೆ ನಮ್ಗೆ ಅದೇ ಸ್ಪೆಷಲ್, ಯಾವಾಗಲೂ ಅದನ್ನು ಮಾಡ್ತಾನೆ ಇರ್ತಾರೆ ನಮ್ಮ ಊರಲ್ಲಿ. ಎಲ್ಲ ಊರಲ್ಲೂ ಚಿಗುರು ಸಾಂಬಾರುಗಳು ತುಂಬ ಮನೆಗಳಲ್ಲಿ ಮಾಡ್ತಾಯಿರ್ತಾರೆ ಒಂದಿನ ಇದಕ್ಕೆ. ಈಗ ನಾನು ಎಲ್ಲನೂ ಹಾಕಿದ್ದೀನಿ. ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಣಸೆ ಚಿಗುರನ್ನ ಹಾಕ್ಕೊಳ್ಳಿ. ಈಗ ನೋಡಿ, ನೀರಿಷ್ಟು ನಾನು ಹಾಕಿದ್ದೀನಿ ನೋಡಿ, ನೀರು ಅಷ್ಟಕ್ಕೆ ಹಾಕಿ ಸಾಕು. ಈಗ 1.5 ಚೆಂಬು ಹಾಕಿದ್ದಕ್ಕೆ ಸೊಪ್ಪು ಮುಳುಗೋ ಥರ ಅಷ್ಟು ಮಾತ್ರ ಹಾಕಿದ್ದೀನಿ. ನೀವು ಅದೇ ಥರ ಹಾಕ್ಕೊಳ್ಳಿ, ಅಲ್ಲಿಗೆ ಸರಿಯಾಗುತ್ತೆ. ನಾವು ನೀರು ಹಾಕೋದೇನು ಬೇಕಾಗಲ್ಲ. ಒಂದು ಗ್ಲಾಸ್ ನಾನು ಹೆಚ್ಚಾಗಿ ಹಾಕಿದೆ, 1.5 ಚೆಂಬು ಹಾಕಿದ್ಮೇಲೆ ಈಗ 1 ಸ್ಪೂನ್ ಅರಿಶಿನ, ಅಂದರೆ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನು ಅರಿಶಿನ ಹಾಕ್ತಾಯಿದ್ದೀನಿ, ಜೀರಿಗೆ ಹಾಕ್ತಾಯಿದ್ದೀನಿ. ಮತ್ತು ಲಾಸ್ಟಲ್ಲಿ ನಾನು ಕಾಯಿ ತುರಿನ ಹಾಕಿದ್ದೀನಿ, ಧನಿಯಾ ಪುಡಿನೂ ಹಾಕ್ತಿದ್ದೀನಿ ನೋಡಿ. ಇದು ಅಂದರೆ ನಮ್ಮ ಕಡೆ ಹುರಿದಿರೋದು ಮಾಡ್ತೀವಿ ಅಂತ ಹೇಳಿದ್ದೆ ಆಗಲಿ ನಾನು. ಅದು ಯಾರೆಲ್ಲ ನೋಡಿಲ್ಲ ಗೊತ್ತಿಲ್ಲ. ನಾನು ಧನಿಯಾ ಪುಡಿ ಅದನ್ನು ಹಾಕಿ, ಉಪ್ಪು ಹಾಕಿ, ಲಾಸ್ಟಲ್ಲಿ ಕಾಯಿ ತುರಿನ ಹಾಕಿದ್ದೀನಿ. ಈಗ ಅದನ್ನು ಕ್ಲೋಸ್ ಮಾಡಿದ್ದೀನಿ ಫ್ರೆಂಡ್ಸ್. ಈಗ ಒಂದು 5 ನಿಮಿಷಕ್ಕೆ ಅದು ವಿಸಲಾಗುತ್ತೆ. ಈಗ ನಾವು ನೋಡಿ ಕಿಟಕಿನ ಹೊಸದಾಗಿ ಇಳಿಸಿದ್ದೀವಿ. ಫಸ್ಟ್ ನೀವು ನಾನು ಮನೆ ಕ್ಲೀನ್ ಮಾಡುವಾಗ ತೋರಿಸಿದ್ದೆ. ಗೆದ್ಲು ಅಂತಿರಲ್ಲ, ನಿಮ್ಗೆ ಯಾವ್ಯಾವ ಕಡೆ ಏನು ಕರೀತಿರೋ ಗೊತ್ತಿಲ್ಲ, ನಮ್ಮ ಕಡೆ ಸೆದ್ಲು ಅಂತೀವಿ ನಾವು. ಅದೆಲ್ಲ ತಿಂದಾಕ್ತಿತ್ತು ಬಾಗಿಲ. ಹಂಗಾಗಿ ಈಗ ಎಲ್ಲ ಹೊಸದಾಗಿ ಇಡಿಸಿದ್ದೀವಿ. ಇನ್ನೂ ಅದು ಕ್ಲಿಯರ್ ಆಗಿಲ್ಲ. ನಾನು ಊರಿಗೆ ಹೋದಾಗ ನಮ್ಮ ಮನೆಯವ್ರು ಇಡಿಸಿದ್ರು ನಾನು ಬರೋ ಅಷ್ಟರಲ್ಲಿ. ಈಗ ವಿಸಲ್ ಆಯಿತು ನೋಡಿ. ಈಗ ತೆಗೆದು ಅದನ್ನು ಬಸ್ಬಿಟ್ಟು ನೀರೆಲ್ಲ, ಬೇಳೆನ ನೀವು ನೋಡಿಕೊಂಡು ಯಾವ್ದು ಬೇಯಲ್ಲ ಅದನ್ನು ಅದು ನೋಡಿಕೊಂಡು. ಅಂದರೆ ಹುಳಿ ಇದ್ದಾಗ ಕೆಲವು ಅಂದರೆ ಬೆಳಿತೀವಿ ನಾವು ಹಳ್ಳಿ ಸೈಡು ಬೆಳೆನ, ಅದು ಬೇಯಲ್ಲ ಹುಳಿಯಲ್ಲಿ. ಆವಾಗ ನಾವು ಒಂದು 4-5 ವಿಸಿಲ್ ಹಾಕ್ಸ್ಬೇಕಾಗುತ್ತೆ. ಹಾಗಾಗಿ ಅಂಗಡಿ ಬೇಳೆ ಆದರೆ ಬೇಗ ನುಣ್ಣಗಾಗುತ್ತೆ. ನಾನು 1 ವಿಸಿಲ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ, ನುಣ್ಣಗಾಯಿತು ನೋಡಿ ಬೇಳೆ. ಈ ಥರ ನುಣ್ಣಗಾದರೆ ಸಾಂಬಾರು ಚೆನ್ನಾಗಿರುತ್ತೆ. ಬೇಳೆ ಇದ್ದರೆ ಚೆನ್ನಾಗಿರಲ್ಲ. ಹಾಗಾಗಿ ನೋಡಿ, ಸೊಪ್ಪು ಹಾಕಿರೋದಕ್ಕೆ ಸ್ವಲ್ಪ ಬ್ಲ್ಯಾಕ್ ಕಾಣಿಸ್ತಾ ಇದೆ. ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಗೊತ್ತಲ್ವ ನಿಮಗೆ, ಒಗ್ಗರಣೆಗೆ ಹಾಕೋದು ಎಲ್ರಿಗೂ ಗೊತ್ತಿರುತ್ತೆ. ಅದೇ ರೀತಿ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಆದಮೇಲೆ ನಾನು ಏನು ಮಾಡ್ತೀನಿ ಅಂದರೆ ಒಂದು 5 ನಿಮಿಷ ಕುದಿಸ್ಕೊಬಿಡ್ತೀನಿ. ಯಾಕಂದರೆ ನನಗೆ ಇಷ್ಟ ಆಗಲ್ಲ ಹಸಿ ಸ್ಮೆಲ್ಲು ಎಲ್ಲ ಹಂಗೆ ಇರುತ್ತೆ, ಏನೋ ಒಂಥರ ಅನಿಸುತ್ತೆ. ಯಾವುದೇ ಸಾಂಬಾರು ಮಾಡಲಿ ನಾನು ಅದನ್ನು ಕ್ಲೀನಾಗಿ ಒಂದು 5 ನಿಮಿಷ, ಅಂದರೆ ಅದು ನೊರೆ ಬರುತ್ತೆ ಮೇಲೆ, ಅದು ಕುದಿಸಿದ ಮೇಲೆ ಲಾಸ್ಟಲ್ಲಿ ನೋಡಿ, ನೀವು ಬೇಕಾದರೆ ಕುದಿಸಿ, ಅದು ನೊರೆ ಹೋಗೋವರೆಗೂ ನಾನು ಕುದಿಸ್ಬಿಡ್ತೀನಿ. ಆವಾಗ ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗೂ ಇರುತ್ತೆ. ಹಂಗಾಗಿ ನಾನು ಅದೇ ಥರ ಮಾಡ್ತೀನಿ. ನಿಮಗೂ ಯೂಸ್ ಆಗಲಿ ಅಂತ ಈ ಟಿಪ್ಸ್ನ ಹೇಳಿದ್ದೀನಿ. ಯಾವ್ಯಾವ ರೀತಿ ಮಾಡ್ತೀರಂತ ನಂಗೆ ಗೊತ್ತಿಲ್ಲ.
ಹಂಗಾಗಿ ಇದು ನೋಡಿ ಈಗ ಎಲ್ಲ ರೆಡಿ ಆಯಿತು, ಮುದ್ದೆನೂ ರೆಡಿ ಆಯಿತು. ನಮ್ಮ ಮನೆಯವ್ರಿಗೆ ಈ ಥರ ಮಾಡಿದರೆ ತುಂಬ ಇಷ್ಟ. ಇದೇ ನಮ್ಮದು ಬ್ರೇಕ್ಫಾಸ್ಟ್ ಫ್ರೆಂಡ್ಸ್, ಬೆಳಗ್ಗೆ ನಮ್ಮ ಹಳ್ಳಿ ಸೈಡು ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಮನೇಲಿ. ಮಜ್ಜಿಗೆ ಇದಕ್ಕೆ ಉಪ್ಪಿನಕಾಯಿ ಹಾಕ್ಕೊಟ್ರೆ ಸಾಕು, ಚೆನ್ನಾಗಿ ಊಟ ಮಾಡ್ತಾರೆ ನಮ್ಮ ಇಷ್ಟಪಟ್ಟು. ಈ ಥರ ಇದೆ ಫ್ರೆಂಡ್ಸ್. ಯಾರ್ಯಾರು ನೋಡ್ತಾ ಇದ್ರೆ ಅವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.